ಒಂದು ಮುತ್ತಿಗೆ 2,50,000 ರೂಪಾಯಿ ಚಾರ್ಜ್. ಮುತ್ತಿನ ಬಲೆಗೆ ಬಿದ್ದು ಕಳೆದುಕೊಂಡಿದ್ದಾನೆ ವ್ಯಕ್ತಿಯೊಬ್ಬ ಲಕ್ಷ ಹಣವನ್ನು. ಪ್ರೀ ಸ್ಕೂಲ್ನಲ್ಲಿ ಪಾಠ, ಟೀಚರ್ ಅಮ್ಮನ್ನ ಮುತ್ತಿನಾಟ. ಒಂದು ಮುತ್ತಿಗೆ 2.5 ಲಕ್ಷ ರೂಪಾಯಿ ಚಾರ್ಜ್. ಏನಿದು ಟೀಚರ್ ಅಮ್ಮ? ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿದ ಕಿಲ್ಲೇಡಿ ಈಗ ಲಾಕ್ ಆಗಿದ್ದಾರೆ. 1,90,000 ಹಣ ಪಡೆದು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡನ್ನ ಇಟ್ಟಿದ್ಲು ಈಕೆ. ಇದು ಹಳ್ಳಿ ಮೇಷ್ಟ್ರು ಕತೆ ಅಲ್ಲ, ಸಿಲಿಕಾನ್ ಸಿಟಿ ಮೇಡಮ್ನ ಕತೆ. ಈಕೆ ಹೆಸರು ಶ್ರೀದೇವಿ, ನಾಟ್ಯದಲ್ಲಿ ಪ್ರವೀಣೆ, ಬ್ಲ್ಯಾಕ್ ಮೇಲ್ ರಾಣಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವು, ಟೀಚರ್ ಅಮ್ಮನ ಹನಿ ಟ್ರ್ಯಾಪ್ ಪ್ರಕರಣ ಇದು. ಹಾಗಾದ್ರೆ ಲಕ್ಷ ಪೀಕದ್ಲ ಇವಳು. ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಯಾರಾದ್ರೂ ಬಂಧನ ಆಗಿದೆಯಾ ಹೇಗೆ ಶಿವಕುಮಾರ್? ಮಧುಸೂದನ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೀಚರ್ ಆಗಿರುವಂತಹ ಶ್ರೀದೇವಿ ಸೇರಿದಂತೆ ಆಕೆಯ ಇಬ್ಬರು ಸಹಚರನ್ನು ಕೂಡ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಆಕೆ ವಿರುದ್ಧದ ಆರೋಪ ಜೊತೆಗೆ ದೂರುದಾರ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನ ನೋಡ್ತಾ ಹೋದ್ರೆ ಈಕೆ
ಒಮ್ಮೆಲೆ ಒಂದು ಸಿಂಗಲ್ ಕಿಸ್ಗೆ 50,000 ಚಾರ್ಜ್ ಮಾಡ್ತಿರ್ತಾಳೆ. ಜೊತೆಗೆ ಒಂದು ನೈಟ್ ಆಕೆ ಜೊತೆ ಕಳಿಬೇಕು ಅಂದ್ರೆ 2 ಲಕ್ಷ ಹಣ, ಜೊತೆಗೆ ಆಕೆ ಜೊತೆಲಿದ್ದಂಥ ಫೋಟೋ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂದ್ರೆ 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರ್ತಾಳೆ. ಶ್ರೀದೇವಿ ಮೂಲತಃ ಬಿಜಾಪುರದವಳು. ಈಕೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಖಾಸಗಿ ಪ್ರೀ ಸ್ಕೂಲ್ ಅನ್ನ ನಡೆಸಿರ್ತಾರೆ. ದೂರುದಾರ ಉದ್ಯಮಿ ಏನಿದ್ದಾನೆ ಆತನ ಮಗುವನ್ನ ಅದೇ ಸ್ಕೂಲ್ಗೆ ಕಳಿಸ್ತಿರ್ತಾನೆ. ಈ ವೇಳೆ ಶ್ರೀದೇವಿಗೂ ಹಾಗೂ ಉದ್ಯಮಿಗೆ ಪರಿಚಯ ಆಗಿರುತ್ತೆ, ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಜೊತೆಗೆ ಶ್ರೀದೇವಿ 2023ರಲ್ಲಿ ಸುಮಾರು 2 ಲಕ್ಷ ಹಣ ಸಾಲವನ್ನ ಉದ್ಯಮಿ ಕಡೆಯಿಂದ ಪಡ್ಕೊಂಡಿರ್ತಾಳೆ. ಜೊತೆಗೆ ಸುಮಾರು ಒಂದು 6 ತಿಂಗಳಾದ್ಮೇಲೆ ನಿಮ್ಮ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಕೂಡ ಹೇಳಿರ್ತಾಳೆ. ಆದ್ರೆ ಯಾವಾಗ ಉದ್ಯಮಿ ಕೊಟ್ಟಂತ 2 ಲಕ್ಷ ಹಣ ಸಾಲವನ್ನ ಕೊಟ್ಟಿರ್ತಾನೆ, ಅದನ್ನ ವಾಪಸ್ ಕೇಳಿದಂತ ಸಂದರ್ಭದಲ್ಲಿ ನಾನೇ ಲಾಸ್ನಲ್ಲಿ ಇದ್ದೀನಿ, ನೀವು ನಮ್ಮ ಶಾಲೆಗೆ ಪಾರ್ಟ್ನರ್ ಆಗಿ ಅಂತ ಹೇಳ್ತಾಳೆ. ಅದಕ್ಕೆ ಉದ್ಯಮಿ ಒಪ್ಪೋದಿಲ್ಲ. ತದನಂತರ ಇಬ್ಬರ ಪರಿಚಯ ಆಗುತ್ತೆ. ಜೊತೆಗೆ ಒಂದು ದಿನ ಈಕೆ ಉದ್ಯಮಿಗೆ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ. ಜೊತೆಗೆ ಅವತ್ತು ಉದ್ಯಮಿ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಸರ್ ಏನ್ ಮಾಡ್ತಿದ್ದೀರಾ ಅಂತೇಳಿ ಈಕೆ ಕೇಳ್ತಾಳೆ. ಯಾರು ಇಲ್ಲ ಮನೆಯಲ್ಲಿ, ಎಲ್ಲರೂ ಕೂಡ ರಾಜಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂತೇಳಿ ಆಕೆ ನೇರವಾಗಿ ಉದ್ಯಮಿಯ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಂತವಳು ನಿಮ್ಗೇನು 2 ಲಕ್ಷ ಹಣನ ಕೊಡಬೇಕು, ಹಣವನ್ನು ನನ್ನ ಕೈಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬದಲಾಗಿ ನಿಮಗೆ ಯಾವ ರೀತಿಯಾಗಿ ಬೇಕಾದ್ರೂ ನಾನು ಸಹಕರಿಸ್ತೀನಿ, ನಿಮ್ಮ ಜೊತೆ ನಾನು ಎಲ್ಲದಕ್ಕೂ ಕೂಡ ಹಂಚ್ಕೊಳ್ತೀನಿ ಅಂತೇಳಿ ಹೀಗೆ ಹೇಳ್ತಾಳೆ. ಜೊತೆಗೆ ಅವತ್ತು ಉದ್ಯಮಿ ಮನೆಗೆ ಹೋದಂಥವಳು ಉದ್ಯಮಿಗೆ ಒಂದು ಮುತ್ತನ್ನು ಕೂಡ ಕೊಡ್ತಾಳೆ. ಮುತ್ತು ಕೊಟ್ಟಂಥವಳು 50,000 ಹಣವನ್ನು ಪಡ್ಕೊಳ್ತಾಳೆ. ಆಲ್ರೆಡಿ 2 ಲಕ್ಷ ಹಣವನ್ನು ಕೊಡಬೇಕಾಗಿರುತ್ತೆ, ಮತ್ತೆ ಹೊಸದಾಗಿ 50,000 ಹಣವನ್ನು ಪಡ್ಕೊಳ್ತಾಳೆ. ಯಾವಾಗ ಶ್ರೀದೇವಿ ಮುತ್ತನ್ನ ಕೊಡ್ತಾಳೆ, ಉದ್ಯಮಿ ಶ್ರೀದೇವಿ ಬಲೆಗೆ ಬೀಳ್ತಾನೆ. ಸುಮಾರು 6 ರಿಂದ 7 ತಿಂಗಳ ಕಾಲ ಇಬ್ಬರ ನಡುವೆ ಒಡನಾಟ ಹೆಚ್ಚಾಗುತ್ತೆ. ಡೇಟಿಂಗ್ ಎಲ್ಲ ಮಾಡ್ತಾರೆ, ಜೊತೆಗೆ ಸುತ್ತಾಡ್ತಾರೆ. ಯುವತಿ ಜೊತೆ ಮೆಸೇಜ್ ಅನ್ನ ಮಾಡ್ಲಿಕ್ಕೆ ಉದ್ಯಮಿ ಹೊಸದಂತ ಮೊಬೈಲ್ ಹಾಗೂ ಸಿಮ್ ಅನ್ನ ಖರೀದಿ ಮಾಡ್ತಾನೆ. ಯಾವಾಗ ಒಡನಾಟ ಹೆಚ್ಚಾಯ್ತೋ ಶ್ರೀದೇವಿ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಿರ್ತಾಳೆ. ಆಗ ಸುಮಾರು 6 ತಿಂಗಳ ನಂತರದಲ್ಲಿ ಉದ್ಯಮಿ ಆತ ತಗೊಂಡಿದ್ದಂತ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಅನ್ನ ಬಿಸಾಕ್ತಾನೆ. ಶ್ರೀದೇವಿಯನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶ್ರೀದೇವಿ ತಮ್ಮ ಮಗುವನ್ನು ಏನು ಶಾಲೆಗೆ ಅಡ್ಮಿಷನ್ ಅನ್ನ ಮಾಡಿರ್ತಾನೆ ಉದ್ಯಮಿ, ನಿಮ್ಮ ಮಗುವನ್ನ TC ಅನ್ನ ತಗೊಂಡೋಗಿ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಶಾಲೆಗೆ ಹೋದಂತ ಉದ್ಯಮಿ ಶಾಲೆಗೆ ಹೋಗ್ತಾನೆ. ಉದ್ಯಮಿ ಶಾಲೆಗೆ ಹೋಗುವಂತ ಹೊತ್ತಿಗೆ ಆಲ್ರೆಡಿ ಇಬ್ಬರನ್ನ ಶ್ರೀದೇವಿ ಕರ್ಸ್ಕೊಂಡಿರ್ತಾಳೆ. ಅಂದ್ರೆ ಆಕೆಯ ಸಹಚರನನ್ನ ಗಣೇಶ್ ಹಾಗೂ ಸಾಗರ್ನನ್ನ ಶಾಲೆಗೆ ಕರ್ಸ್ಕೊಂಡಿರ್ತಾಳೆ. ಈ ವೇಳೆ ಶಾಲೆಗೆ ಬಂದಿದ್ದಂತ ಶ್ರೀದೇವಿಯ ಸಹಚರರು ನೇರವಾಗಿ ಉದ್ಯಮಿಗೆ ಧಮಕಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಉದ್ಯಮಿ ಶ್ರೀದೇವಿ ಜೊತೆ ಎಂಗೇಜ್ಮೆಂಟ್ ಅನ್ನ ಸಾಗರ್ ಮಾಡ್ಕೊಂಡಿದ್ದಾನೆ. ಆದ್ರೆ ಉದ್ಯಮಿ ಜೊತೆ ಈಕೆ ಜೊತೆ ಮಜಾ ಮಾಡುವಂತ ಕೆಲಸವನ್ನ ನೀನ್ ಮಾಡ್ತಿದ್ಯಾ ಅಂತೇಳಿ ಮತ್ತೋರ್ವ ಆರೋಪಿ ಗಣೇಶ್ ಉದ್ಯಮಿಗೆ ಬೆದರಿಕೆಯನ್ನು ಹಾಕುವಂಥದ್ದು. ಜೊತೆಗೆ ಉದ್ಯಮಿಯನ್ನ ಮಹಾಲಕ್ಷ್ಮಿ ಲೇಔಟ್ಗೆ ಕರ್ಕೊಂಡು ಹೋಗ್ತಾರೆ. ಆತನ ಮನೆ ಮುಂದೆ ನಿಲ್ಲಿಸಿ 1 ಕೋಟಿ ಹಣವನ್ನು ಕೊಡಬೇಕು, ಇಲ್ಲಾಂದ್ರೆ ಮನೆ ಒಳಗಡೆ ಇರುವಂತ ನಿನ್ನ ಪತ್ನಿಯನ್ನ ಹೊರಗಡೆ ಕರಿತೀವಿ, ಆಕೆಗೆ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತೀವಿ, ಜೊತೆಗೆ ನಿನ್ನ ಪತ್ನಿಯನ್ನ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಆಗ ಉದ್ಯಮಿ ನನ್ನ ಬಳಿ ಅಷ್ಟು ಹಣ ಇಲ್ಲ, ಒಂದೇ ಸಲ 1 ಕೋಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 1,90,000 ಹಣವನ್ನ ಕಿತ್ಕೊಳ್ತಾರೆ. ತದನಂತರದಲ್ಲಿ ಸುಮಾರು 5 ರಿಂದ 6 ದಿನಗಳ ಕಾಲ ಟೈಮ್ ಡೆಡ್ಲೈನ್ ಅನ್ನು ಕೊಡ್ತಾರೆ. ಕಡೆಯದಾಗಿ 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದಂಥ ಆರೋಪಿಗಳು 20 ಲಕ್ಷ ಹಣವನ್ನ ಕೊಟ್ರೆ ನೀನು ನನಗೆ ಮಾಡಿದಂಥ ಎಲ್ಲ ಅಶ್ಲೀಲ ಮೆಸೇಜ್ಗಳು, ಚಾಟಿಂಗ್ಗಳು ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ತೀನಿ ಅಂತೇಳಿ ಆರೋಪಿಗಳು 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಕಡೆಯದಾಗಿ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದದಕ್ಕೆ ಬೇಸತ್ತಂತ ಉದ್ಯಮಿ ಬೆಂಗಳೂರಿನ CCB ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಸದ್ಯ ಉದ್ಯಮಿ ಕೊಟ್ಟಂತ ದೂರನ ಅನ್ವಯವಾಗಿ ಆರೋಪಿ ಶ್ರೀದೇವಿ ಸೇರಿದಂತೆ ಗಣೇಶ್ ಹಾಗೂ ಸಾಗರ್ ಸೇರಿ ಒಟ್ಟು 3 ಜನರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ CCB ಪೊಲೀಸರು ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ. ಶಿವಕುಮಾರ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.